ಉಡುಪಿ ಜಿಲ್ಲೆಯಲ್ಲಿ ಅಕ್ಷರಶಃ ಜನರು ಬಿಸಿಲಿನಿಂದ ಕಂಗಾಲಾಗಿ ಹೋಗಿದ್ದಾರೆ. ಒಂದು ಕಡೆ ರಣ ಬಿಸಿಲು, ಇನ್ನೊಂದು ಕಡೆ ನೀರಿನ ಸಂಕಷ್ಟ ಎದುರಾಗಿರುವಂಥದ್ದು. ಭಾಗಶಃ ಜೀವನ ನದಿಯನ್ನು ಹೇಳ್ತಾರೆ, ಸ್ವರ್ಣ ನದಿಯನ್ನು, ಅದು ಸಂಪೂರ್ಣವಾಗಿ ಬತ್ತಿ ಹೋಗುವಂಥ ಪರಿಸ್ಥಿತಿಯಲ್ಲಿದೆ. ವಾರ ನೀರು ಬರ್ತಾ ಇಲ್ಲ. ಇನ್ನೊಂದು ಕಡೆ ಬಜೆ ಅಡ್ಡಗಟ್ಟಿನಲ್ಲಿ ಬಹುತೇಕ ನೀರು ಬತ್ತಿ ಹೋಗಿರುವಂಥದ್ದು. ಈ ಎಲ್ಲ ಸಂಕಷ್ಟ ನಡುವೆ ಒಂದು ರೀತಿಯ ಸಮಾಧಾನ ಕೊಡುವಂಥದ್ದು ಉಡುಪಿ ಹೊರವಲಯದ ಪರ್ಕಳದ ಭಾಗದಲ್ಲಿ. ಉಡುಪಿ ಹೊರವಲಯದ ತುಳಜಾ ಭವಾನಿ, ಪರ್ಕಳದಲ್ಲಿರುವಂಥ ತುಳಜಾ ಭವಾನಿ ಈ ಪ್ರದೇಶ ಏನಿದೆ, ಈ ಭಾಗದಲ್ಲಿ ಒಂದು ರೀತಿಯ ಅದ್ಭುತ, ಒಂದು ವಿಸ್ಮಯ ಅಂತ ಹೇಳ್ಬೋದು. ದಿನದ 24 ಗಂಟೆ 360 ದಿನ ಕೂಡ ನೀರು ಹರಿತಾನೇ ಇದೆ. ನಾವೀಗ ನೋಡ್ಬೋದು, ಅದೇ ಭಾಗದಲ್ಲಿ ನಾವೀಗ ಇದ್ದೇವೆ. ಈ ಭಾಗದಲ್ಲಿ ಒಂದು ರೀತಿಯ ತೊರೆ ಅಂತ ಹೇಳ್ಬೋದು. ತೊರೆಯ ರೀತಿಯಲ್ಲಿ ಇಲ್ಲಿ ನದಿ ನೀರು ಹರಿತಾ ಇದೆ. ಸಂಪೂರ್ಣವಾಗಿ ಶುದ್ಧ ನೀರು ಈ ಭಾಗದಲ್ಲಿ ಹರಿತಾ ಇರುವಂಥದ್ದು. ತುಳಜಾ ಭವಾನಿ ಸುತ್ತಮುತ್ತ ಪ್ರದೇಶ ಏನಿದೆ, ಪರ್ಕಳ ಭಾಗದಲ್ಲಿರುವಂಥದ್ದು, ಇಲ್ಲಿ ನೀರು ಸಂಪೂರ್ಣವಾಗಿ ಶುದ್ಧವಾಗಿರುವಂಥದ್ದು. ಮತ್ತು ಏನು ಈ ಭಾಗದಲ್ಲಿ ದಿನನಿತ್ಯ ಎಂತ ಬಿಸಿಲಿದ್ರು ಕೂಡ ಇಲ್ಲಿ ನೀರು ಒಂದು ಚೂರು ಕೂಡ ಬತ್ತಿ ಹೋಗದಂತೆ ರೀತಿಯಲ್ಲಿ ಇಲ್ಲಿ ಹರಿತಾ ಇದೆ. ಸುತ್ತಮುತ್ತಲ ಬಾವಿ ಕೂಡ ತುಂಬಿ ತುಳುಕ್ತಾ ಇದೆ. ಅಂದರೆ ಬೇರೆಲ್ಲೂ ಕೂಡ ನೀರಿನ ಅಭಾವ ಬಹಳಷ್ಟು ಇರುವಂಥದ್ದು. ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಈ ರೀತಿಯ ಜಲವಿಸ್ಮಯ ಅಂತಲೇ ಹೇಳ್ಬೋದು ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಇದು ಕುಡಿಯುವಂಥ ಸ್ಥಿತಿಯಲ್ಲಿ ಕೂಡ ಇರುವಂಥದ್ದು. ಯಾಕಂದರೆ ಈ ಭಾಗ ಸುತ್ತಮುತ್ತ ಭಾಗದಲ್ಲಿರುವವರು ಇಲ್ಲಿ ಬಂದು ಈ ನೀರನ್ನು ಕುಡಿದು ಕೂಡ ನೋಡಿದ್ದಾರೆ. ಆ ಕುಡಿದ ಸಂದರ್ಭದಲ್ಲಿ ಏನು ಶುದ್ಧವಾದ ನೀರು, ತಂಪಾದ ನೀರು ಇಲ್ಲಿ ಹರಿತಾ ಇರುವಂಥದ್ದು. ಒಂದೇ ಪ್ರಮಾಣದ ನೀರು ಈ ಇಡೀ ಭಾಗದಲ್ಲಿ ನಿರಂತರವಾಗಿ ಹರಿತಾನೆ ಇದೆ. ಒಂದು ಚೂಡು ಕೂಡ ಬತ್ತಿ ಹೋಗಿಲ್ಲ. ಸುತ್ತಮುತ್ತಲ ಬಹುತೇಕ ಬಾವಿಗಳು ಕೂಡ ತುಂಬಿ ತುಳುಕ್ತಾ ಇದೆ. ಒಂದು ಕಡೆ ನೀರಿನ ಅಭಾವ, ಬರಗಾಲದ ಪರಿಸ್ಥಿತಿ ಉಡುಪಿಯಲ್ಲಿ ಮತ್ತೆ ಮರುಕಳಿಸುವಂಥದ್ದು. ಕಳೆದ ವರ್ಷವೂ ಇದೇ ಪರಿಸ್ಥಿತಿ ಇತ್ತು. ಈ ಭಾಗ ಕೂಡ ಬರಗಾಲದ ಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಪರ್ಕಳ ಭಾಗದಲ್ಲಿ ಬಹುತೇಕ ಕಡೆ ಈ ಕಾಲಲ್ಲಿ ಇಂದು ತೊರೆಗಳು ಇನ್ನು ತುಂಬಿ ತುಳುಕ್ತಾ ಇದೆ. ಈ ಭಾಗದ ಸುತ್ತಮುತ್ತ ಜನರಿಗೆ ಒಂದು ರೀತಿಯ ನಿರಾಳ ಭಾವ. ಯಾಕಂದರೆ ಬಿಸಿಲಿನಿಂದ ಹೊರಬಾರದ ಸ್ಥಿತಿಯಲ್ಲಿ ಇರುವಂಥದ್ದು ಜನರು. ಆ ಸಂದರ್ಭದಲ್ಲಿ ಇಂಥ ತಂಪಾದ ನೀರು, ಕುಡಿಯುವ ಯೋಗ್ಯವಾದ ನೀರು ಈ ಭಾಗದಲ್ಲಿ ಇರುವಂಥದ್ದು ಒಂದು ರೀತಿಯ ಈ ಭಾಗದ ಜನರಿಗೂ ಮತ್ತು ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ರೀತಿಯ ನಿರಾಳ ಭಾವ ಅಂತ ಹೇಳ್ಬೋದು. ಯಾಕಂದರೆ ನೀರಿನ ಈ ಸಂದರ್ಭದಲ್ಲಿ ನೀರು ಬೇಕು, ಆಗಾಗ ನೀರು ಬೇಕು ಅನ್ನುವಂಥ ಸ್ಥಿತಿ ಇರುವಂಥದ್ದು. ಆ ಸಂದರ್ಭದಲ್ಲಿ ಇಂಥ ನೀರು ಒಂದು ಚೂರು ಕೂಡ ಕಡಿಮೆ ಆದ ರೀತಿಯಲ್ಲಿ ನೀರು ಹರಿತಾ ಇದೆ. ನೋಡ್ಬೋದು, ಸ್ಪಷ್ಟವಾಗಿ ಕಾಣುವಂಥದ್ದು. ನೋಡಿ, ನೀರು ಒಂದು ಚೂರು ಕೂಡ ಅಲ್ಲಲ್ಲಿ ಗಿಡದ ಏನು ಎಲೆಗಳು ಅಲ್ಲಲ್ಲಿ ಬಿದ್ದಿರುವಂಥದ್ದು. ಆದರೆ ಕೊಡಪಾನದಲ್ಲಿ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಗಣೇಶರ ಸೆಳೆಬೆಟ್ಟು, ಅವರು ತೋರಿಸ್ತಾ ಇದ್ದಾರೆ ಸಂಪೂರ್ಣವಾಗಿ ಕೊಡಪಾನದಲ್ಲಿ ನೀರು ತೆಗೆಯುವಾಗ ಸಂಪೂರ್ಣವಾಗಿ ಎಷ್ಟು ಶುದ್ಧತೆ ಅನ್ನೋದು ಸಂಪೂರ್ಣವಾಗಿ ಗೋಚರಿಸುತ್ತೆ. ಈ ತುಳಜಾ ಭವಾನಿಯ ಸುತ್ತಮುತ್ತಲಿರುವಂಥ ನೋಡಿದ್ರಿ. ಈಗ ಈ ಭಾಗದ ಸಾಮಾಜಿಕ ಕಾರ್ಯಕರ್ತರೇನಿದೆ ಅವ್ರು ಮಾತಾಡ್ಸೋಣ. ಇದು ಈಗ ಇವತ್ತನೇ ಕಂಡು ಬಂದದ ಅಥವಾ ಪ್ರತಿದಿನ ಹರಿಯುತ್ತಾ ಇರತ್ತಾ? ಯಾವ ಸ್ಥಿತಿ ವಿಸ್ಮಯದ ಬಗ್ಗೆ ಹೇಳೋದಾದ್ರೆ? ಬಹುಶಃ ಮಳೆಗಾಲ ನಂತರ ಇಲ್ಲಿ ಈ ತೋಡು ಬತ್ತಿ ಹೋಗ್ತದೆ. ಯಾಕಂತ ಹೇಳಿದರೆ ಅದು ಮಳೆಗಾಲಕ್ಕೆ ತೋಡು ನೀರು ಹರಿಯಲಿಕ್ಕೆ ಮಾತ್ರ ಇರುವಂಥ ತೋಡು. ಈಗ ಸುಡು ಬೇಸಿಗೆಗಾಲದಲ್ಲಿ ಕೂಡ ಈ ಭಾಗದಲ್ಲಿ ನೀರು ಹರಿತು ಹೋಗುವುದು ಬಹುಶಃ 7 ವರ್ಷದ ಹಿಂದೆ ಒಂದು ಸಲ ಆಗಿತ್ತು. ಆವಾಗ ಲಘು ಭೂಕಂಪನ ಆಗಿತ್ತು ಅಂತ ಇಲ್ಲಿಗೆ ಬಂದಂತಹ ವಿಜ್ಞಾನಿಗಳು ಸರ್ಕಾರ ಮಟ್ಟದಲ್ಲಿ ಬಂದಿದ್ದಾರೆ. ಹಾಗೆ ನಮ್ಮ ಖಾಸಗಿಯ ವಿಜ್ಞಾನಿಗಳು ಕೂಡ ಬಂದು ಭೇಟಿ ಮಾಡಿ ಈ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಬಹುಶಃ ಇಲ್ಲಿ ಮುರಕಲ್ಲು ಇರುವ ಪ್ರದೇಶ ಅಂತ ಆ ದಿವಸ ಹೇಳಿ ಹೋಗಿದ್ದರು. ಮತ್ತು ಇದು ಕುಡಿಯಲಿಕ್ಕೆ ಯೋಗ್ಯ ಇದೆ ಅಂತ ಈ ನೀರಿನ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ಅಂದರೆ ಕುಡಿಬೋದು, ಏನು ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ರೀತಿಯಲ್ಲಿ ಉದ್ದ ತೋಡಿನಲ್ಲಿ ನೀರೀಗ ಉಕ್ಕಿ ಪುನಃ ಜಾಸ್ತಿಯಾಗಿ ಹರಿತಾ ಇದೆ. ನಮ್ಮ ನಗರ ಪ್ರದೇಶದಲ್ಲಿ ಅಂದರೆ ಸ್ವರ್ಣ ನಮಗೆ ಕುಡಿಯೋ ನೀರು ಉಡುಪಿಗೆ, ಅಲ್ಲಿ ಬತ್ತಿ ಹೋಗ್ತಿರುವಾಗ ಇಲ್ಲಿ ಉಕ್ಕಿ ಹರಿತಾ ಇರೋದು ನಿಜಕ್ಕೂ ನಮಗೆ ಸೋಜಿಗೆ ಅಂತ ಹೇಳ್ಬೋದು, ಜಲ ವಿಸ್ಮಯ ಅಂತ ಕೂಡ ಹೇಳ್ಬೋದು. ಬಾವಿ ನೀರು ಕೂಡ ಹಾಗೆ ಇದೆಯಾ? ಬಾವಿ ಮಟ್ಟ ಕೂಡ ಒಂದು 7-8 ಬಾವಿ ನಾನು ನೋಡಿ ಬಂದಿದ್ದೇನೆ. ಈ ಪ್ರದೇಶ ಹೆಚ್ಚಿನ ಮನೆಗೆ ಹೋಗಿದೆ. ಮೊನ್ನೆ ಚುನಾವಣಾ ಪ್ರಚಾರದಲ್ಲಿ ಕೂಡ ನಾನು ಭಾಗವಹಿಸಿರೋದ್ರಿಂದ ಮನೆಗೆ ಹೋಗುವಾಗ ಬಾವಿ ನೋಡುವ ಕೆಲಸ ಆಯಿತು. ಹೆಚ್ಚಿನ ಬಾವಿಗಳಲ್ಲಿ ಕೂಡ ನೀರಿನ ಮೇಲ್ಮಟ್ಟ ಅಂದರೆ ಮಟ್ಟ ಯಾವಾಗಲೂ ನಾವು ಈಗ ಪಾತಾಳದಲ್ಲಿ ನೋಡ್ತೇವೆ. ಕರಾವಳಿ ಭಾಗದಲ್ಲಿ ಉಪ್ಪು ನೀರಾದರೆ ಇಲ್ಲಿ ಸಿಹಿ ನೀರಿನ ಬಾವಿಗಳಿರುವುದು ಓಕೆ. ಆದರೆ ನೀರಿನ ಮಟ್ಟ ನೋಡುವಾಗ ಮೇಲ್ಮುಖದಲ್ಲಿ ಕೆಲವು ಬಾವಿಗಳಿಗೆ ಕೈ ಹಾಕಿ ತೆಗಿಬೋದು. ಆ ಥರ ಬಾವಿಯ ಮಟ್ಟ ಜಾಸ್ತಿ ಇದೆ. ಈ ರೀತಿ ನೋಡುವಾಗ ಇದೊಂದು ವಿಸ್ಮಯ ಅಂತ ಕಾಣ್ತದೆ. ಇಲ್ಲಿ ಜಲ ಉದ್ಭವ ಆಗಿದೆ. 7 ವರ್ಷದ ಹಿಂದೆ ಆಗಿತ್ತು. ಮತ್ತು ಕೆಲವು ವರ್ಷದಲ್ಲಿ ನಾನು ಬಂದಿದ್ದೆ ಮೇ ಏಪ್ರಿಲಲ್ಲಿ ಈ ಪ್ರದೇಶವನ್ನು ಸ್ವಲ್ಪ ನೋಡಿ ಹೋಗಿದೆ. ಆವಾಗ ಈ ಥರ ನೀರು ಇರಲಿಲ್ಲ. ಈಗ ಈ ವರ್ಷ ಪುನಃ ಮತ್ತೆ ಉಕ್ಕಿ ಹರಿತಿರುವುದು ಒಂದು ಸಂತಸದ ಬೆಳವಣಿಗೆ ಅಂತಲೇ ಹೇಳ್ಬೋದು.
ಇದು ಸಾಮಾಜಿಕ ಕಾರ್ಯಕರ್ತರು ಗಣೇಶ ಸರಳೆಬೆಟ್ಟು ಅವರ ಮಾತು. ಒಂದು ರೀತಿಯ ಪ್ರಾಕೃತಿಕ ವಿಸ್ಮಯವನ್ನು ನೋಡಿ ಅವರು ಕೌತುಕರಾಗಿದ್ದಾರೆ. ಮತ್ತು ಬಂದು ಇಲ್ಲಿ ನೀರು ಕೂಡ ಅವರು ಟೇಸ್ಟ್ ಕೂಡ ಮಾಡಿದ್ದಾರೆ. ಜೊತೆಗೆ ಸುತ್ತಮುತ್ತ ಭಾಗದಲ್ಲಿರುವಂತಹ ಎಲ್ಲ ಬಾವಿಗಳನ್ನು ಕೂಡ ನೋಡಿ ಬಂದಿರುವಂಥದ್ದು. ಒಟ್ಟಾರೆ ಈ ಪರ್ಕಾಳ ಭಾಗದಲ್ಲಿ ವಿಸ್ಮಯ ಜಲವಿಸ್ಮಯನ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೌತುಕ. ಒಂದು ಕಡೆ ಬಹಳಷ್ಟು ಕಡೆ ನೀರಿನ ಅಭಾವ ಇರುವ ಹಿನ್ನೆಲೆಯಲ್ಲಿ ಇಂಥ ತೊರೆಗಳು ಬಹಳಷ್ಟು ಒಂದು ಕಣ್ಣಿಗೆ ಹಾಗೂ ಮನಸ್ಸಿಗೆ ಒಂದು ಸಂತೋಷ ನೀಡುವುದೊಂದು ಸತ್ಯ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.